ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೂಕು ನುಗ್ಗಲು ಮೂರನೇ ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ವಿಐಪಿ ಗೇಟ್ನಲ್ಲೂ ಕೂಡ ನೂಕು ನುಗ್ಗಲು ಉಂಟಾಗಿದೆ. ಜನರನ್ನ ನಿಯಂತ್ರಿಸಲಾಗದೆ ಪೊಲೀಸರು ಪರದಾಡಬೇಕಾದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಕಿಕ್ಕಿರಿದು ಸೇರಿರುವಂತಹ ಭಕ್ತಾದಿಗಳು ಆಷಾಢ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಶ್ರೇಷ್ಠ ಮತ್ತು ಈ ಸಮಯದಲ್ಲಿ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನುವಂಥ ಒಂದು ವಾಡಿಕೆ ಇರುತ್ತೆ. ಸೊ ಈ ಆಷಾಢ ಶುಕ್ರವಾರದಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರೋದು. ಕಳೆದ 2 ಶುಕ್ರವಾರ ಆಗದಂತ ಸಮಸ್ಯೆ ಈಗ ಉಂಟಾಗ್ತಾ ಇದೆ. ನೂಕು ನುಗ್ಗಲು ಉಂಟಾಗ್ತಾ ಇದೆ. ಇದರಿಂದ ಪೊಲೀಸರು ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ. ವಯಸ್ಸಾದವರು, ಚಿಕ್ಕ ಮಕ್ಕಳು, ಹೆಂಗಸರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಇದು ವಿಐಪಿ ಗೇಟ್ನಲ್ಲೇ ನೂಕು ನುಗ್ಗಲು ಉಂಟಾಗಿದೆ ಅಂತಂದ್ರೆ ಇನ್ನು ಸಾರ್ವಜನಿಕರಿಗೆ ಅಂತ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತ ಗೇಟ್ನಲ್ಲಿ ಯಾವ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಗೆಸ್ ಮಾಡಬಹುದು. ಪೊಲೀಸರು ಹರಸಾಹಸ ಪಟ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ನೂಕು ನುಗ್ಗಲು ಹೆಚ್ಚಾಗ್ತಾ ಇದೆ. ಇನ್ನು ಕಡೆಯ ಶುಕ್ರವಾರ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ಸೇರಿದ್ದಾರೆ ಅನ್ನುವಂಥದ್ದು. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಲಕ್ಷಾನುಗಟ್ಲೆಯಲ್ಲಿ ಸಂಖ್ಯೆ ಆಗಮಿಸಿ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಮಾಡ್ತಾ ಇರೋದು. ಯಾಕೆ ಅಂತ ಅಂದ್ರೆ ನಾಡ ದೇವತೆ ಅಂತ ಕರೆಸ್ಕೊಳ್ಳೋದು, ಅಧಿದೇವತೆ ಅಂತ ಕರೆಸ್ಕೊಳ್ಳೋದು, ಶಕ್ತಿ ದೇವತೆ ಅಂತ ಕರೆಸ್ಕೊಳ್ಳೋದು, ಒಮ್ಮೆ ಆದ್ರೂ ಆಷಾಢದಲ್ಲಿ ತಾಯಿಯ ದರ್ಶನವನ್ನ ಮಾಡಬೇಕು ಅನ್ನೋದು ಭಕ್ತಾದಿಗಳ ಆಸೆ ಇರುತ್ತೆ. ಹಾಗಾಗಿ ಕಷ್ಟನೋ ಸುಖನೋ ಹೋಗ್ಲೇಬೇಕು ಅಂತ ಆಗಮಿಸ್ತಾರೆ. ಕೇವಲ ಮೈಸೂರಿನವ್ರು ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಜನತೆ ಬರ್ತಾರೆ. ತಾಯಿ ಚಾಮುಂಡೆ ಅಂತ ಹೇಳಿದ್ರೇನೆ ಆಕೆಗೆ ಶಕ್ತಿ ಅಷ್ಟರ ಮಟ್ಟಿಗೆ ಇರತ್ತೆ. ಸೊ ಹೀಗಿರ್ಬೇಕಾದ್ರೆ ದರ್ಶನಕ್ಕೆ ಅಂತ ಬರ್ತಿದ್ದಾರೆ. ವ್ಯವಸ್ಥೆ ಎಷ್ಟೇ ಮಾಡಿದ್ರು ಕೂಡ ನೂಕು ನುಗ್ಗಲು ಉಂಟಾಗ್ತಾ ಇರೋದು. ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಿತ್ತು, ಅಧಿಕಾರಿಗಳು ವ್ಯವಸ್ಥೆಯನ್ನ ಮಾಡಿದ್ರು, ಪ್ರತ್ಯೇಕವಾದಂಥ ವ್ಯವಸ್ಥೆನ ಮಾಡಿದ್ರೂ ಕೂಡ ನೂಕು ನುಗ್ಗಲು ಉಂಟಾಗ್ತಾ ಇರೋದು. ನೋಡಿ, ಇದು ವಿಐಪಿ ಗೇಟ್ನಲ್ಲೇ ಇಷ್ಟರ ಮಟ್ಟಿಗೆ ಜನರಿದ್ದಾರೆ ಅಂತ ಅಂದರೆ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಎಷ್ಟು ಮಟ್ಟಿಗೆ ಇರಬಹುದು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಮತ್ತು ಭಾಳ ದೂರದವರೆಗೂ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತಿದ್ದಾರೆ. ಪಾಪ ಇಲ್ಲಿ ಒಂದು ಬೇಸರ ಏನು ಅಂತ ಅಂದರೆ ವಯಸ್ಸಾಗಿರೋರು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು, ಅವರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಬಟ್ ಪ್ರತ್ಯೇಕದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ದೇವಸ್ಥಾನಕ್ಕೆ ಮುಂಭಾಗಿಲಿನಿಂದಲೇ ಅವಕಾಶವನ್ನು ಮಾಡಿಕೊಡ್ಬೇಕು. ನೀವು ಹೇಗೆ ಅವಕಾಶ ಮಾಡಿಕೊಡ್ತೀರಾ? ಕಷ್ಟ ಆಗತ್ತೆ. ಹಾಗಂತ ಪಾಪ ಅವ್ರಿಗೆ ಬರೋಕ್ಕೆ ಹೋಗ್ಬೇಡಿ, ಮನೇಲಿರಿ ಅಂತ ಹೇಳೋದಕ್ಕೂ ಆಗಲ್ಲ. ಅವ್ರಿಗೊಂದು ಆಸೆ, ನಾವು ಆಷಾಢದಲ್ಲಿ ತಾಯಿಯ ದರ್ಶನ ಪಡಿಬೇಕು, ನಮ್ಮ ಆರೋಗ್ಯ ಆಯಸ್ಸು ಎಲ್ಲವೂ ಗಟ್ಟಿ ಇರಲಿ ಅಂತ ಕೇಳ್ಕೊಳ್ಬೇಕು. ಸೊ ಆ ಥರದೊಂದಷ್ಟು ಬೇಡಿಕೆಗಳು ಇದ್ದೇ ಇರುತ್ತೆ. ಇಲ್ಲಿ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಎಲ್ಲರೂ ಲೈನಾಗಿ ಹೋಗಿ ಕ್ಯೂನಲ್ಲಿ ಹೋಗಿ ನುಗ್ಗಬೇಡಿ, ಒಬ್ಬರ ಮೇಲೆ ಒಬ್ಬರು ಬೀಳ್ಬೇಡಿ ಅಂತ ಹೇಳಿದ್ರು ನಮ್ಮ ಜನ ಹೇಗೆ ಅಂತಂದರೆ ಒಂದು ಸತಿ ಹೆಂಗಾರು ದರ್ಶನ ಆಗಿಬಿಟ್ರೆ ಸಾಕು, ಆಮೇಲೆ ಹೊರಗಡೆ ಬಂದುಬಿಟ್ರೆ ಸಾಕು ಅನ್ನೋ ಥರದಲ್ಲಿ ಇರ್ತಾರೆ. ಅದಲ್ಲದೆ ಈಗ ವಿಶೇಷವಾದಂಥ ದಿನ, ಬಹಳ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡಿರ್ತಾರೆ. ಪೂಜಾ ಕಾರ್ಯಗಳು ನಡೀತಾ ಇರುತ್ತೆ. ನಾರ್ಮಲ್ ಡೇಸ್ಗೂ ಈಗಲೂ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲಿನ ಅಲಂಕಾರ ಆಗಿರ್ಬೋದು, ಪೂಜಾ ಕಾರ್ಯಗಳಾಗಿರ್ಬೋದು, ಅದನ್ನೆಲ್ಲ ಗಮನಿಸಬೇಕು, ಅದನ್ನೆಲ್ಲ ನೋಡಬೇಕು ಅಂತಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗುತ್ತೆ, ನೂಕು ನುಗ್ಗಲಾಗತ್ತೆ. ಸೊ ಇವತ್ತು ಮೂರನೇ ಆಷಾಢ ಯಾವ ಮಟ್ಟಿಗೆ ಜನ ಜಿಗಿಜಿಗಿ ಅಂತ ಜಿಗುಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇನ್ನು ಕೊನೆಯ ಆಷಾಢದಲ್ಲಿ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆಗಳಿಗಿರುತ್ತೆ. ಆಲ್ರೆಡಿ ಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಅದರಲ್ಲೂ ಈಗ ಆಷಾಢ ಪ್ರತಿದಿನವೂ ಪ್ರತಿನಿತ್ಯವೂ ವಿಶೇಷವಾದಂಥ ಪೂಜೆ ಆಗ್ತಾ ಇದ್ರೂ ಶುಕ್ರವಾರ ಬಹಳ ಶ್ರೇಷ್ಠ. ಆ ಕಾರಣಕ್ಕಾಗಿ ಶುಕ್ರವಾರ ರಶ್ ಇರುತ್ತೆ ಅಂತ ಗೊತ್ತಿದ್ದೂ ಭಕ್ತಾದಿಗಳು ಹೋಗ್ತಾರೆ. ಸೊ ಅಲ್ಲಿನ ಸಿಬ್ಬಂದಿ ಬ್ಯಾರಿಕೇಡ್ನೆಲ್ಲ ಹಾಕಿದ್ದಾರೆ, ಗೇಟ್ ಬಳಿ ನಿಂತಿದ್ದಾರೆ, ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಆದ್ರೂ ನೂಕು ನುಗ್ಗಲು ಉಂಟಾಗ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಯಸ್ಸಾದವರು, ಮಕ್ಕಳು, ಇವ್ರುಗಳು ಸ್ವಲ್ಪ ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆ್ಯಕ್ಚುಲಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಾಗ ಸ್ವಲ್ಪ ರಿಸ್ಕೇ ಇರುತ್ತೆ. ಹೇಗಿದ್ರೂ ಗೊತ್ತಿರುತ್ತೆ ರಶ್ ಇರುತ್ತೆ ಅಂತ. ಬಟ್ ಏನೋ ಒಂದು ಅವ್ರಿಗೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಬರ್ತಾರೆ. ಇಲ್ಲಿ ನೋಡಿದ್ರೆ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ.
ಕಾಲು